5 ವರ್ಷದಿಂದ ನಾನ್ ಫೂಲ್ ಆಗಿದ್ದು ಇದೇ ದಿನಾನೇ. ಅಲ್ಲ ರೀ, ಇವತ್ ನನ್ ಮ್ಯಾರೇಜ್ ಆನಿವರ್ಸರಿ ತಾನೆ. ಹೌದು, ಈ ವರ್ಷ ಹೆಂಗ್ ಆಚರಣೆ ಮಾಡ್ಬೇಕು ಅಂತಿದ್ದೀರ ಅದನ್ನ ಹೇಳಿ ಮೊದಲು. ಇಲ್ಲೇ 1 ನಿಮಿಷ ನಿಂತು ಮೌನಾಚರಣೆ ನೀವೀಗ ಕೇಳ್ತೀನಲ್ಲ. ಅಲ್ಲ ರೀ, ನನ್ನೆಲ್ಲಾದ್ರೂ ಹೊರಗಡೆ ಊಟಕ್ಕೆ ಯಾಕೆ ಕರ್ಕೊಂಡು ಹೋಗ್ಬಾರ್ದು ಅಂತ ನೀವು ಹೋಗಿ ಹೋಗಿ ಜುಗ್ಗಮ್ಮ ಕೇಳ್ತಿದ್ಯಲ್ಲಕ್ಕ. ಇವ್ರು ಹೊರಗಡೆ ಕೊಡ್ಸೋದು ಒಂದೇ, ಆ ಬಿನ್ ಲ್ಯಾಡನ್ ಅಮೆರಿಕದಾಗ ಸಿಗೋದು ಒಂದೇ. ಯಾಕೆ ಕಳೆದ ವರ್ಷ ನೀನಿನ್ನು ಬಂದೇ ಇರ್ಲಿಲ್ಲ. ಅವಾಗ ಆನಿವರ್ಸರಿಗೆ ಅಂತ ಹೇಳಿ ಮೆಕ್ಡೊನಾಲ್ಡ್ಸ್ ಕರ್ಕೊಂಡಾಗ $100 ಖರ್ಚು ಮಾಡಿ ಎಲ್ಲರಿಗೂ ಬಯಸ್ಕೊಡ್ತಿದ್ದೆ. ಅದನ್ನ ನೆನ್ಸ್ ಮತ್ ಬಯಸ್ಕೋಬೇಡಿ ನನ್ನ ಹತ್ರ. ಅದ್ ಸರಿ, ಇದ್ಯಾಕ್ ನೀವು ಪದೇ ಪದೇ ಬಂದ್ ನನ್ ಕೈ ಹಿಡ್ಕೊಳ್ಳೋದ? ಮದುವೆ ಆಗೋದ್ರಲ್ಲಿ ಪ್ರೀತಿಯಿಂದ ಹಿಡ್ಕೊತಿದ್ದೆ ಕಡೆ, ಈಗ ಸೆಲ್ಫ್ ಪ್ರೊಟೆಕ್ಷನ್ ಈಗ ಹೋಗ್ಲಿ, ನನ್ನನ್ನ ಹೊರಗಡೆ ನಾನು ಇಷ್ಟ ದಿನ ಎಲ್ಲೂ ಹೋಗಿರ್ಬಾರ್ದು ಅಂತ ಜಾಗಕ್ಕೆ ಕರ್ಕೊಂಡೋಗಿ. ನೀನ್ ಇದುವರೆಗೂ ಹೋಗ್ತಾ ಇರೋ ಜಾಗ ಅಂದ್ರೆ ಒಂದೇ ಒಂದಿರೋದು. ಯಾವ್ದು? ನಮ್ಮ ಮನೆ ಕಿಚನ್. ನಮಗೆ ನೀ ಹೆದ್ರ ಬೇಡ, ಹೋಗ. ಯಾವನೇ ನೀನು? ಎಷ್ಟು ಹೇಳ್ಕೊಂಡೆ ನಾವೆಲ್ಲ. ಹ್ಯಾಲೋವಿನ್ ಟೈಮಲ್ಲಿ ಅದು ಬಂದಿದ್ರೆ ಒಂದು ಹಿಡಿ ಚಾಕ್ಲೇಟ್ ಬಿಸ್ಕೆಟ್ ಬಿಸಾಕ್ತಿದ್ದೆ. ಈ ಮಹಿಳೆ ಹಾಗೆ ಕೆಟ್ಟ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬೇಡ. ಅವಾಚ್ಯ ಶಬ್ದಗಳನ್ನು ಉಪಯೋಗಿಸುವುದು ಮಾನವ ಕುಲಕ್ಕೆ ಮಾನಭಂಗ ಮಾಡಿದಂತೆ. ಹೆದರಬೇಡ, ನಾನು ಯಮಲೋಕದಿಂದ ಬಂದಿರುವ ಯಮರಾಜ. ಅಯ್ಯೋ, ನಿಮ್ ಬಾಯಿ ಮಣ್ಣಾಕ. ನೀನ್ ಯಮಲೋಕದಿಂದ ಬಂದಿರೋ ಯಮರಾಜ ಆದ್ರೆ ನಾನು ಹಾಲಿವುಡ್ ಬಂದಿರೋ ಡ್ರಾಕುಲಾ. ಹೋಗಯ್ಯ ಸುಮ್ಮನೆ. ಬರ್ತಾ ಬರ್ತಾ ಈ ನಾಟಕ ಮಾಡೋರು ಹಾವಳಿ ಜಾಸ್ತಿ ಆಗೋಗ್ಬಿಟ್ಟಿದೆ. ನನ್ನ ದಿವ್ಯ ಶಕ್ತಿಯನ್ನು ಉಪಯೋಗಿಸಲೇ ಅಲ್ಲಿವರೆಗೂ ಈ ಮಹಿಳೆಗೆ ಇವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ ನಾನು ಯಾರು ಎಂದು. ಮಹಾಪ್ರಭು, ಹಾಗೆ ಮಾಡುವಂತಿಲ್ಲ. ಮೊದಲೇ ಹೇಳಿದಂತೆ ತನ್ನ ದಿವ್ಯ ಶಕ್ತಿಯನ್ನು ಈ ಹೆಂಗಸಿನ ಮೇಲೆ ಉಪಯೋಗಿಸುವಂತಿಲ್ಲ. ಏನಿದ್ದರು ಅವಳ ಗಂಡ ತಿಮ್ಮಪ್ಪನ ಮೇಲೆ ಮಾತ್ರ ನಾವು ಉಪಯೋಗಿಸಬಹುದು. ಫ್ಯಾನ್ಸಿ ಡ್ರೆಸ್. ನೀನ್ ಯಮಧರ್ಮರಾಜ ಆದ್ರೆ ಅವನು ಚಿತ್ರಗುಪ್ತ ಇರ್ಬೇಕು. ಹೌದು. ಇವೆರಡು ಅಸ್ಥಿ ಪಂಜರಗಳು ಯಾವಿವು? ಇವು ಅಸ್ಥಿ ಪಂಜರಗಳಲ್ಲ. ಯಮಲೋಕದಲ್ಲಿ ವೀರ ಮತ್ತು ಧೀರ ಎನಿಸಿಕೊಂಡಿರುವ ಕಿಂಕರ ಮತ್ತು ಟಿಂಕರ ಇವರು ನನ್ನ ಅಂಗರಕ್ಷಕರು. ಅಂಗರಕ್ಷಕರು ಅಂದ್ರೆ ಬಾಡಿ ಗಾರ್ಡ್. ಎಷ್ಟು ದಿನ ಆಯ್ತಯ್ಯ ಇವು ಊಟ ಹಾಕಿ? ಏನು ಅಮೆರಿಕಾನ್ ಬರ್ಬೇಕು ಅಂತ ಸೌತ್ ಬೀಚ್ ಡಯಟ್ ಶುರು ಮಾಡ್ಕೊಂಡಿದ್ದೀನಿ. ಒರಿಸಲು ಬಂದ ಸುರಸುಂದರಾಂಗರ ರಾಜಕುಮಾರ್ ನಾನೇ ಪ್ರಿಯೆ. ರಾಜ್ಕುಮಾರ್ ಅನ್ಕೊಂಡಿಯೋ ಹೇಗೆ? ಗಾಂಧಿ ಜಯಂತಿ ಬಗ್ಗೆ ಎಸ್ಸೆ ಬರೆಯಕ್ ಹೇಳಿದ್ನಲ್ಲ, ಬರ್ತೀಯೋ ಇಲ್ವೋ ಇನ್ನು? ಹಾ ಮಮ್ಮಿ, ಗಾಂಧಿ ಬಗ್ಗೆ ಒಂದು ಪೇಜ್ ಬರ್ದೀನಿ, ಆದ್ರ ಜಯಂತಿ ಯಾರಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅಪ್ಪ ಹೇಳಿದ್ರು ಅವ್ರೇ ಬರ್ಕೊಡ್ತಾರಂತೆ ಜಯಂತಿ ಭಾಷೆ. ಯಮರಾಜನಿಗೆ ಸಿಟ್ಟು ಬಂದ್ರೆ ನಿನ್ನ ಚಟ್ನಿ ಮಾಡ್ಬಿಡ್ತಾರೆ. ಕೊಂಡೆ ಅಂಕಲ್, ನನಗೇನಾದ್ರೂ ಹೊಡೆದ್ರೆ ಅಷ್ಟೇ 911 ಕಾಲ್ ಮಾಡ್ಬಿಟ್ಟೆ. ಹುಷಾರ್. 911 ಅವರು ನಮಗೆ ಕಾಲ್ ಮಾಡೋದು. ತೆಗೆದುಕೊಳ್ಳಿ ನಮ್ಮ ವಶಕ್ಕೆ, ತೆಗೆದುಕೊಳ್ಳಿ ಇವನನ್ನು ನಮ್ಮ ವಶಕ್ಕೆ. ಕಿಂಕರಲಿಂಗರಾಯ, ಚಿತ್ರಗುಪ್ತ, ಸರ್ದು ನಿಜವಾಗೂ ಯಮಲೋಕದಿಂದ ಬಂದರು. ನನ್ನನ್ನು ಕರ್ಕೊಂಡು ಹೋಗಕ್ ಮಾಡ್ತಾ ಇದ್ದಾರೆ. ಅಯ್ಯೋ, ಕಾಪಾಡಿ ಕಾಪಾಡಿ. ಸುಮ್ನೆ ಇದೆ. ಈ ನಾಟಕದವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಇದು ಹೊಸ ನಾಟಕ ಬೇರೆ. ಮನೇಲಿ ಕೆಲಸ ಜಾಸ್ತಿ ಆಗಿದೆ ಅಂತ ಇದು ಬೇರೆನಾ? ಅಯ್ಯೋ, ತಲೆಗೆಲ್ಲ ಕೆಟ್ಟಿದ್ಯೋ, ಹುಚ್ಕಿಚ್ಚಿಡ್ದಿದ್ಯೋ? ಎಷ್ಟಾದ್ರೂ ನಿನ್ ತಂಗಿಯರೇನೆ, ನಿಮ್ ಪೂರ ಕಾಂದಾನೆ ಹಿಂಗೆ ಅಂತ ಕಾಣ್ತದೆ. ನಾನೊಬ್ಬ ರೌಡಿ. ನನ್ನ ಹೆಸರು ಸುಸು ಸೋಮ. ನನ್ನ ಹೆಸರು ಕೇಳಿದ್ರೆ ಸಾಕು, ಇಲ್ಲಿರೋ ಮಕ್ಕಳೆಲ್ಲ ಸುಸ್ಸು ಮಾಡ್ಕೊಂಡ್ಬಿಡ್ತಾರೆ. ಡೈಪರ್ ಡುಮ್ಮ ಅಂತ ಹೇಳಿ ನಾನು ಸುಸ್ಸು
ಇಬ್ರು 50-50 ಪಾರ್ಟ್ನರ್ಸ್. Police, please drop the gun. You are the culprit who escaped from immigration. It's illegal in this country. Look like all of you are illegal aliens. Need to arrest them all. ನಮ್ಮನ್ನು ರಕ್ಷಿಸಲು ಯಾರು ಇಲ್ಲವೇ? ಈ ದೇಶದ ಬಗ್ಗೆ ತುಂಬಾ ಕೇಳಿದ್ದಾನೆ. ಜನರಿಗೋಸ್ಕರ, ಜನರಿಂದ, ಜನರಿಗಾಗಿ ಎಂದು ಕೇಳಿದ್ದೇನೆ. ನಮ್ಮನ್ನು ರಕ್ಷಿಸುವಂತ ವ್ಯಕ್ತಿ ಯಾರು ಇಲ್ಲವೇ? ಯಾರು ಇಲ್ಲವೇ? If there is anyone out there who still doubts that America is a place where all things are possible, tonight is your answer. ನಾನು ಹನುಮಂತನ ಇಲ್ಲಿ ನಡೆದಿರೋ ಎಲ್ಲ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಜೈ ಕರ್ನಾಟಕ, ಗಾಡ್ ಬ್ಲೆಸ್ ಅಮೆರಿಕಾ. ನನ್ನದೊಂದು ಒಂದೇ ಒಂದು ವಿನಂತಿಯನ್ನು ನಂಬರಿಸುವಿರಾ? ಆ ಸುರಸುಂದರಿ ಜೂಲಿಯಾ ರಾಬರ್ಟ್ಸ್ ನನ್ನೊಂದಿಗೆ ನನ್ನ ಒಂದೇ ಒಂದು ಸಾರಿ ಭೇಟಿ ಮಾಡಿಸುವಿರಾ? ಪೊಲೀಸ್ ಪಾತ್ರದಲ್ಲಿ ಲೋಕೇಶ್ ಸಿದ್ದಯ್ಯ, ABCD ಪಾತ್ರದಲ್ಲಿ ಮಹೇಶ್ ಹುಳ್ಳಿಕೆರೆ, ಟಿಮ್ ಮತ್ತು ಸಾರಾ ಪಾತ್ರದಲ್ಲಿ ಸದಾನಂದ ಹಾಗೂ ಸರಿತಾ ಮಸರೂರು, ಪ್ರಧಾನ ಪಾತ್ರದಲ್ಲಿ ರಾಜೇಶ್ ಚಲುವ, ಚಿತ್ರಗುಪ್ತನ ಪಾತ್ರದಲ್ಲಿ ಪ್ರದೀಪ್ ಡೊಳ್ಳಿನ್, ಸುಸು ಸೋಮನ ಪಾತ್ರದಲ್ಲಿ ರಘು ಸೋಸಲೆ, ಡೈಪರ್ ಟೂಮನ ಪಾತ್ರದಲ್ಲಿ ರಮೇಶ್ ಕಬ್ಬಿಣದ, ಟಿಂಕರ ಹಾಗೂ ಟ್ವಿಂಕಲ್ ಪಾತ್ರದಲ್ಲಿ ಜ್ಯೋತಿ ಹಾಗೂ ಗಿರೀಶ್ ಕಬ್ಬಿಣದ, ಚಿಂತನನ ಪಾತ್ರದಲ್ಲಿ ಶಿವಕುಮಾರ್, ಮಾರ್ಕೆಟಿಂಗ್ ಆಡಿಯೋ ಕಮ್ಯುನಿಕೇಶನ್ಸ್ ಹಾಗೂ ಅಡ್ವರ್ಟೈಸಿಂಗ್ ಬಸವರಾಜ್ ನಾರಪ್ಪ, ಕಥೆ, ಸಾಹಿತ್ಯ, ನಿರ್ದೇಶನ ಹಾಗೂ ಯಮನ ಪಾತ್ರದಲ್ಲಿ ಮಲ್ಲಿ ಶರಣ.